Hi guys, welcome back to my channel. ಸ್ವಾಗತ ಸುಸ್ವಾಗತ ಸಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್ ಏನಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನು ಹಾಕಿದ್ದೀನಿ ಅಂತ. ಇವಾಗ ಹೋಗ್ತಾ ಇದ್ದೀನಿ ಗೈಸ್ ಮಲೆ ಮಹದೇಶ್ವರಗೆ. ಎಲ್ಲ ತೋರಿಸ್ಕೊಡ್ತೀನಿ ಗೈಸ್ ಹೆಂಗೆ ನಾನು ಅಲ್ಲೇನಿರುತ್ತೆ ಹೆಂಗೆ ಅಂತ ಕಂಪ್ಲೀಟ್ಲಿ ಡೀಟೇಲ್ಸ್ ತೋರಿಸ್ಕೊಡ್ತೀನಿ ಗೈಸ್. ಫುಲ್ ವಿಡಿಯೋ ವಾಚ್ ಮಾಡಿ ಗೈಸ್, ಒಂದು ಚೂರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಕಂಪ್ಲೀಟ್ಲಿ ಡೀಟೇಲ್ಸ್ ಮಾಹಿತಿ ಹೆಂಗಿರುತ್ತೆ ಏನು ಹೋಗ್ತೀವಿ ಏನು ಮಾಡ್ತೀವಿ ಅಂತ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗಿರುತ್ತೆ ಗೈಸ್. ಕ್ಲಿಯರ್ಲಿ ನೋಡಿ, ಯಾರಿಗೆ ಏನೇ ಆದರೂ ಕಷ್ಟ ಅದ್ರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ. ಓಕೆ ಗೈಸ್, ಬನ್ನಿ ಇವಾಗ ಲೆಟ್ಸ್ ಮೂವ್ ಆನ್ ಆಗ್ತೀವಿ. ಹೋಗೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಓಕೆ ಗೈಸ್ ಹೋಗ್ತಾ ಇದ್ದೀವಿ ಗೈಸ್. ಇದೆ ಗೈಸ್, ಅದಕ್ಕೆ ಹೊರಟ್ರೆ ಹಾಕೊಂಡ್ಬಿಟ್ಟೆ. ನಮ್ಮ ಫ್ರೆಂಡ್ಸಲ್ಲಿ ಕಾಯ್ತಾ ಇದ್ದಾರೆ ಗೈಸ್ ಕಾರಲ್ಲಿ ಬುಕ್ ಮಾಡೋಕ್ಕೆ. ಎಲ್ಲಿ ಬರ್ಕೊಂಡೆಪಾಳ್ಯ ಹತ್ರ ಇದ್ದಾನೆ, ಹೋಗ್ತಾ ಇದ್ದೀವಿ ಗೈಸ್. ಇದೇ ಗೈಸ್ ಫ್ರೆಂಡ್ಸ್ ಗ್ರೂಪಲ್ಲಿ 3 ಜನ ಪ್ಲ್ಯಾನ್ ಮಾಡಿದ್ವಿ ಗೈಸ್. ಒಬ್ಬ ಕೈ ಎತ್ಬಿಡ ಗೈಸ್, ಸುಮ್ಮನೆ ಸಿಲ್ಲಿ ರೀಸನ್ಸ್ ಕೈ ಎತ್ತಾರೆ ಗೈಸ್. ಅದೇನು ಕೈ ಎತ್ತಾರೋ ಗೊತ್ತಿಲ್ಲ ಗೈಸ್. ಪ್ರೀವಿಯಸ್ಲೇನೆ ಇನ್ಫಾರ್ಮ್ ಮಾಡೋದಿಲ್ಲ, ಇದು ಮಾಡಲ್ಲ. ಸಡನ್ನಾಗಿ ಕೈ ಎತ್ಬಿಟ್ರೆ ಹೆಂಗಾಗುತ್ತೆ ಗೊತ್ತಾ ಗೈಸ್. ನಾವೆಲ್ಲ ಪ್ಲ್ಯಾನ್ ಅಪ್ಸ್ ಮಾಡ್ಕೊಂಡಿರ್ತೀವಿ, ಸಿಲ್ಲಿ ರೀಸನ್ಸ್ ಕೈ ಎತ್ತಾರೆ ಗೈಸ್. ಗ್ಯಾಂಗಲ್ಲಿ ಹಿಂಗೆ ಇರ್ತಾರೆ ಟ್ಯಾಂಕ್ ಮಾಡಿ ಗೈಸ್. ಇದೇ ಗೈಸ್ ಕಷ್ಟ ಗೈಸ್, ಹಿಂಗೆಲ್ಲ ಪ್ಲ್ಯಾನ್ ಮಾಡೋದು, ಲಾಸ್ಟಲ್ಲಿ ಇನ್ನೇನು ಹೋಗೋ ಟೈಮ್ ಕೈ ಎತ್ಬಿಡ್ತಾರೆ ಗೈಸ್. ಈ ಥರ ಆದರೆ ಇಷ್ಟ ಆಗೋಲ್ಲ ಗೈಸ್. ಓಕೆ ಗೈಸ್, ಬಂದಿವಾಗ ಫ್ರೆಂಡ್ಸ್ ಜೊತೆ ಹೋಗ್ತೀವಿ. ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಬಂದ ಕಾರಲ್ಲಿ, ಇಲ್ಲೇ ಗೊರಗುಂಟೆಪಾಳ್ಯಲ್ಲಿ ನೋಡಿ. ಫ್ರೆಂಡು ದಿನೇಶ್ ಅಂತ. ಹೋಗ್ತಾ ಇದ್ದೀವಿ ಗೈಸ್. ನೆಕ್ಸ್ಟ್ ಹೋಗ್ತಾ ಅಪ್ಡೇಟ್ ಕೊಡ್ತೀನಲ್ಲ ಕ್ಲಿಯರ್ ಹೇಗೆ ಹೋಗ್ತೀವಿ. ಇವಾಗ ಇಲ್ಲಿ ಬಿಡದಿ ಹತ್ರ ಇದ್ದೀವಿ, ನಿಯರ್ ಬಿಡದಿ ಸೈಡ್ ಇದ್ದೀವಿ. ಇಲ್ಲೇ ಕಾಫಿ ಕುಡಿತಾ ಇದ್ದೀವಿ. ಕುಡಿಯಲು ಹೇಳಿದೆ ಗೈಸ್ ನಾನು ಅವುಗಳಿಗೆ ಇದು ಮಾಡಿ ಅಂತ. ಇಲ್ಲೂ ಅಷ್ಟೇ ಗೈಸ್ ಮಾಡಿ ಗೈಸ್. ಪಾಪ ಅವುಗಳಿಗೆ ಹೇಳ್ಕೊಳಕ್ಕಾಗಲ್ಲ. ಊಟಕ್ಕೆಲ್ಲ ಮೋಸ ಇಲ್ಲ, ಜಾಸ್ತಿ ಹಾಕ್ಬಿಡಿ ಗೈಸ್ ಅಷ್ಟೇ. ಸುಳ್ಳು ಹೇಳ್ಕೊಳಲ್ಲ ಗೈಸ್. ಬರ್ತಾ ಇದ್ರೆ ಒಂದೊಳ್ಳೆ ಬೆಸ್ಟ್ ಫೀಲ್ ಕೊಡುತ್ತೆ ಗೈಸ್. ಹಳ್ಳಿ ಫೀಲು ಸಾಕಾಗುತ್ತೆ. ವೆದರು, ನೇಚರು, ಕಬ್ಬುಗಳು ಗೈಸ್ ತುಂಬ ಇಲ್ಲೆಲ್ಲ ಮಂಡ್ಯದಲ್ಲಿ. ಬರ್ತಾ ಇದ್ದಂಗೆ ಕಬ್ಬುಗಳು ನೋಡಿ, ಹೋಗ್ತಾ ಇದೆ ಕಬ್ಬುಗಳು. ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಗೈಸ್ ಹೆಂಗಿದೆ ವ್ಯೂ ಎಲ್ಲ, ಸಕ್ಕತ್ತಾಗಿದೆ ಸುತ್ತಮುತ್ತ ವ್ಯೂಗಳು ಅಲ್ಲೆಲ್ಲ ನೋಡಿ ಗೈಸ್. ಫುಲ್ಲು ಹಿಲ್ಸು. ಇನ್ನೇನು ನಿಯರೆಸ್ಟ್ ಇದ್ದೀವಿ, ಇನ್ನೊಂದು 70-80 ಕಿಲೋಮೀಟರ್ಸ್ ಇದೆ ಬೆಟ್ಟ ಮಲೆ ಮಹದೇಶ್ವರ. ಇಲ್ಲೇ ಹಾಕಿದೆ ನೋಡಿ, ಕೊಳ್ಳೇಗಾಲ ಮೇಲೆ ಹೋಗುತ್ತೆ. 19 ಕಿಲೋಮೀಟರ್ಸ್ ಇದೆ ಕೊಳ್ಳೇಗಾಲ. ಪ್ಲೇಸಸ್ ನೋಡಿ ಗೈಸ್ ಹೆಂಗಿದೆ. ಇನ್ನು ಹೋಗ್ತಾನೂ ಚೆನ್ನಾಗಿರುತ್ತೆ. ಹೆಂಗಿದೆ ಕ್ಲೌಡಿ ವೆದರ್ಸ್, ಒಳ್ಳೆ ವೈನಾಡ್ ಫೀಲ್ ಕೊಡ್ತಿದೆ ಗೈಸ್. ಇಲ್ಲಿ ಫುಲ್ಲು ನೇಚರು, ಸುತ್ತಮುತ್ತ ಮೌಂಟೇನ್ಸ್ ನೋಡಿ ಗೈಸ್ ಹೆಂಗಿದೆ ಗ್ರೀನರಿ. ಫುಲ್ಲು ಮಸ್ತ್ ನೇಚರ್ ಗ್ರೀನರಿ ಚೆನ್ನಾಗಿದೆ ಗೈಸ್. ಹೋಗ್ತಾ ನೇಚರ್ ಚೆನ್ನಾಗಿದೆ. ಇನ್ನು 5 days ಫುಲ್ಲು ಕಾರ್ಪೊರೇಟ್ಸಲ್ಲಿ ವರ್ಕ್ ಮಾಡಿ ಫ್ರಸ್ಟ್ರೇಷನಿಂದ ಪ್ರೆಷರ್ ಆಗಿ ಈ ಥರ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಔಟ್ ಮಾಡಿ ಗೈಸ್. ಹಿಂಗೆ ಚಿಲ್ ಔಟ್ ಮಾಡಿ ನೇಚರ್ಸ್ ನೋಡಿ ಚೆನ್ನಾಗಿ ಮನ್ಸಿಗೆ ನೆಮ್ಮದಿ ಇರುತ್ತೆ. ನೇಚರ್ ನೋಡ್ತಾ ನಮಗೂ ಒಳ್ಳೆ ಇದು ಸಿಗುತ್ತೆ ಗೈಸ್, ಒಳ್ಳೆ ಗಾಳಿ ಸಿಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ ಗೈಸ್. ಆದಷ್ಟು ಜನಗಳು ನೋಡಿ ಹಿಂಗೆ ಬಂದು ಎಕ್ಸ್ಪ್ಲೋರ್ ಮಾಡಿ ಆಚೆ ನೋಡ್ತಾ ಇರ್ರಿ. ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇವಾಗ ಬಂದಿದ್ದೀವಿ, ಇಲ್ಲಿ ಸ್ವಲ್ಪ ಸ್ಟಾಪ್ ಹಾಕಿದ್ದೀವಿ, ನಾಷ್ಟ ಮಾಡ್ಕೊಳೋಣ ಅಂದ್ಕೊಂಡಿದ್ದೀವಿ. ಮಹದೇಶ್ವರ ಹೋಟ್ಲ್ ಅಂತ ಇದೆ, ಇಲ್ಲಿ ನಾಷ್ಟ ಮಾಡ್ಕೊತೀವಿ. ನಾಷ್ಟ ಮಾಡ್ಕೊಂಡು ಮುಂದೆ ಬಿಡ್ತೀವಿ ಗೈಸ್. ಇಲ್ಲಿಂದ ಇನ್ನೇನೊಂದು 60-65 ಕಿಲೋಮೀಟರ್ಸ್ ಇದೆ, ನಿಯರೆಸ್ಟ್ ಇದೆ. ಚೆನ್ನಾಗಿದೆ ಗೈಸ್. ಇಲ್ಲಿಂದ ಎಲ್ಲ ಮುಂದೆ ರೋಡ್ ಚೆನ್ನಾಗಿದೆ ಗೈಸ್, ಮುಂದೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾಷ್ಟ ಮಾಡ್ಕೊತೀವಿ. ಇಲ್ಲಿ ನಾಷ್ಟ ಮಾಡ್ಕೊಂಡು ಬಿಡ್ತೀವಿ ಗೈಸ್. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ ಗೈಸ್. ಹೋಗ್ತಾ ಹೆಂಗೆ ಏನು ಅಂತಲ್ಲ ಕಂಪ್ಲೀಟ್ಲಿ ಅಪ್ಡೇಟ್ ಕೊಡ್ತೀನಿ ಗೈಸ್. ನೋಡ್ತಾ ಇದ್ದೀನಿ ಗೈಸ್. ಕಾಡು ಒಳಗಡೆ ಹೋಗ್ತಾ ಇದೀವಿ ಇವಾಗ. ಮಂಗಗಳು ಹೆಂಗಿದಾವೆ ಇಲ್ಲೇ, ರೋಡೇಕ ಇದ್ದಾವೆ ಇಲ್ಲ, ಎಷ್ಟೊಂದಿದಾವೆ ನೋಡಿ ಗೈಸ್. ಹೋಗ್ತಾ ಸಿಗ್ತಾವೆ ಇಲ್ಲೇ ಅನ್ಕೊಂತೀನಿ ಪೂಜೆ ಎಲ್ಲ ಮುಂದೆ. ಇಲ್ಲೇ ಅಲ್ಲೇ ಮಾಡ್ತಾರಲ್ಲ ಇದೇ ಗೈಸ್ ಬೆಟ್ಟಕ್ಕೆ ಎಂಟ್ರೆನ್ಸ್.
ಬಂದ್ರೆ ಇಲ್ಲಿ ಬೆಟ್ಟ ಇದೆ, ಇಲ್ಲಿಂದ ಬೆಟ್ಟ ಇದೆ ಮೇಲೆ, ಇಲ್ಲಿ ಹೋಗ್ಬೇಕು ಗೈಸ್. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ, ಆಮೇಲೆ ದೇವಸ್ಥಾನ ಸಿಗುತ್ತೆ ಗೈಸ್. ಇಲ್ಲಿ ನೋಡಿ ಅದೆಲ್ಲ ಕಲ್ಚರ್ ಇದೆ. ಧೂಪ ಥರ ಬರುತ್ತಲ್ಲ, ನಾರ್ಮಲ್ ಧೂಪನ ಇದ್ರೊಳಗಡೆ ಹಾಕ್ಬೇಕು. ಇಲ್ಲಿ ಇತ್ಕೊಟ್ಟವ್ರು ಗೈಸ್, ಧೂಪನ ಇದ್ರೊಳಗಡೆ ಹಾಕ್ಬೇಕು. ಅಲ್ಲಿ ಮೇನ್ ಇದೆಯಲ್ಲ ಅದ್ರೊಳಗಡೆ ಧೂಪ ಹಾಕ್ಬೇಕು. ನೋಡಿ ಗೈಸ್, ಇಲ್ಲೇ ಧೂಪ ಹಾಕ್ಬೇಕು. ಧೂಪ ಹಾಕ್ಬಿಟ್ಟು ಮುಂದೆ ಅಲ್ಲಿ ಹೋಗ್ಬಿಟ್ಟು ನಾಮ ಇಕ್ಸ್ಕೊಂಡು ಇಲ್ಲಿ ಮೇಲೆ ಹೋಗ್ಬೇಕು ಗೈಸ್. ಲೊಕೇಶನ್ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಇದೇ ಎಂಟ್ರೆನ್ಸು ಗೈಸ್. ಓಕೆ, ಮಹದೇಶ್ವರ ಬೆಟ್ಟಗೆ ಇಲ್ಲಿಂದ ಮುಂದೆ ಹೋಗ್ಬೇಕು. ನಿಯರ್ಲಿ 20 ಕಿಲೋಮೀಟರ್ಸ್ ಏನಿದೆ ಮೇಲೆ ಹೋಗ್ಬೇಕು. ಅಲ್ಲಿಂದ ಮೇಲೆ ಹೋಗಿ ತೋರಿಸ್ಕೊಡ್ತೀನಿ ಗೈಸ್ ಏನೇನಾಗುತ್ತೆ, ಏನು ನಡೆಯುತ್ತೆ. ನಾಮ ಇಕ್ತಾರೆ ಗೈಸ್ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿದು. ಇಲ್ಲಿ ಬಂದು ನಾಮ ಇಕ್ತಾರೆ, ನಾವು ನಾಮ ಇಕ್ಸ್ಕೊಂಡ್ಬಿಟ್ಟು ಮೇಲೆ ಹೋಗ್ಬೇಕು ಗೈಸ್. ಇಲ್ಲಿ ಇದು ಕಲ್ಚರ್ ಆಗಿರುತ್ತೆ, ನಾಮ ಇಕ್ಕೊಳ್ಳೋ ಕಲ್ಚರು. ಗೈಸ್ ಇಲ್ಲಿ ನಾಮ ಇಕ್ಕೋ ಪ್ರೊಸೀಜರ್ ನಡೆಯುತ್ತೆ. ಇಲ್ಲಿ ನಾಮ ಇಕ್ತಾರೆ, ಇಲ್ಲೇ ದೇವ್ರಿದೆ. ಇಲ್ಲಿ ಸಣ್ಣದಾಗೆ ಇಲ್ಲಿ ಕೆಳಗಡೆ ಗುಡಿ ಥರ ಮಾಡ್ಕೊಂಡವ್ರು ಸಣ್ಣದಾಗೆ. ಇಲ್ಲಿ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಕಾಲು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಗೈಸ್. ಯಾಕಂದರೆ ಮೇಲೆ ಬೆಟ್ಟ ಇರ್ತೀವಲ್ಲ, ಮೇಲೆ ಹೋಗುವಾಗ ಏನೂ ಅನಾಹುತ ಆಗದೆ ಇರೋದ್ರಿಂದ ಆಗಬಾರ್ದು, ಒಂಥರ ಏನಾನ ಒಂದು ಇನ್ಸಿಡೆಂಟ್ಸ್ ಆಗಬಾರ್ದು ಅಂತ ಇಲ್ಲಿಂದ ಗಾಡಿಗಳು ಕಾರುಗಳು ಪೂಜೆ ಮಾಡಿಸ್ಕೊಂಡು ಈ ಥರ ನಾಮ ಇಟ್ಕೊಂಡು ಹೋಗ್ತಾರೆ ಗೈಸ್. ಇಲ್ಲಿ ಇದು ಮೇಯ್ನು ಟ್ರೆಡಿಷ್ನಲ್ ಟ್ರೇಡ್ ಮಾರ್ಕು, ಶಿವ ಭಕ್ತಿ ಆಗಿರೋದ್ರಿಂದ. ನಾರ್ಮಲ್ ಶಿವ ದೇವರು ಇರುತ್ತಲ್ಲ ಗೈಸ್, ಮೇಲೆ ಮಲೆ ಮಹದೇಶ್ವರ ಬೆಟ್ಟ ಶಿವ ದೇವರು ಇರೋದ್ರಿಂದ ಇದು ಟ್ರೇಡ್ ಮಾರ್ಕ್ ಕಲ್ಚರ್ ಇರುತ್ತೆ. ಇದು ಇಲ್ಲಿ 3 ನಾಮ ಇಕ್ತಾರೆ. ಇದು ಇಲ್ಲಿ ಟ್ರೇಡ್ ಮಾರ್ಕ್ ಕಲ್ಚರ್ ಆಗಿರೋದ್ರಿಂದ ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಇನ್ನು ಮುಂದೆ ಮೇಲೆ ಹೋಗ್ತೀನಿ ಗೈಸ್. ಮೇಲೆ ಹೋಗ್ಬಿಟ್ಟೆಲ್ಲ ತೋರಿಸ್ಕೊಡ್ತೀನಿ. నేను ಇವಾಗ ಬೆಟ್ಟ ಎತ್ತೀವಿ. ಬೆಟ್ಟ ಎತ್ಬಿಟ್ಟು ಅಲ್ಲಿ ಏನೇನಿದೆ ಮೇಲೆ ಕಂಪ್ಲೀಟ್ಲಿ ಅದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ಗೈಸ್. ಓಕೆ, ಫಾಲೋ ಅಪ್ ಮಾಡ್ತೀವಿ, ನೋಡ್ತೀರಿ, ವಾಚ್ ಆನ್ ಮಾಡಿ. ಮುಂದೆ ಏನೇನು ಹೋಗ್ತೀನಿ ಎಲ್ಲ ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ. ಇವಾಗ ಎಂಟ್ರಿ ಹೊಡೆದ್ರಿ, ಇಲ್ಲಿ ಮೇಲೆ ಎತ್ತಾ ಇದೀವಿ ಗೈಸ್ ಬೆಟ್ಟ. ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ನೋಡಿ ಗೈಸ್. ಫುಲ್ಲು ಘಾಟ್ ಸೆಕ್ಷನ್, ಫುಲ್ಲು ಕಾಡು ಒಳಗಡೆ ಗೈಸ್ ದೇವ್ರು ನೆಲೆಸಿರೋದು. ಕಾಡು ಒಳಗಡೆ ಬೆಟ್ಟದ ಮೇಲೆ ಟಾಪ್ಗೆ ಹೋಗ್ಬೇಕು, ಅಲ್ಲಿ ದೇವ್ರು ನೆಲೆಸಿದೆ. ಹೋಗ್ತಾ ಇದೀವಿ ಗೈಸ್. ಇವಾಗ ಮೇಲೆ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಫುಲ್ ಅಪ್ಡೇಟ್ ಕೊಡ್ತೀನಿ ಗೈಸ್, ಹೆಂಗಿದೆ ಏನು ಅಂತೆಲ್ಲ, ಏನೇನಿದೆ ಅದೆಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಮಾಹಿತಿ ಕೊಡ್ತೀನಿ ಗೈಸ್. ರೀಚ್ ಆದರೆ ಇವಾಗ ಇನ್ನೇನು ಇಲ್ಲಿ ಮೇನ್ ಬರ್ತಾನೆ ಇಲ್ಲಿದೆ ತುಂಬ ಇಲ್ಲಿ ಮೇಲಿಂದ ಬಂದಿರೋದು. ಮೇನ್ ಎಂಟ್ರೆನ್ಸ್ ಇದೆ ದೇವಸ್ಥಾನದಿಂದ, ಇಲ್ಲಿದೆ ಮಲೆ ಮಹದೇಶ್ವರ ಬೆಟ್ಟ ನೋಡಿ. ಸನ್ನಿಧಿ ಬಂದ್ಬಿಟ್ಟಿದೆ ಮೇನು ದೇವಸ್ಥಾನದ್ದು. ಇಲ್ಲಿ ನೆಕ್ಸ್ಟ್ ಮುಂದೆ ಹೋಗ್ಬಿಟ್ಟು ಆ ಕಡೆ ಬ್ಯಾಕ್ ಸೈಡಿಂದ ಅಲ್ಲಿ ಫ್ರಂಟದು ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಒಳಗಡೆ ಹೋಗ್ತೀವಿ ದರ್ಶನಕ್ಕೆ, ಅದೇ ರೆಕಾರ್ಡ್ ಮಾಡೋದು ತೋರಿಸ್ತೀನಿ. ಇಲ್ಲಾಂದರೆ ಏನಿದೆ ನೆಕ್ಸ್ಟ್ ಪ್ರೊಸೀಜರ್ ಇದೆ ತೋರಿಸ್ತೀನಿ ಒಳಗಡೆ. ಓಕೆ ಗೈಸ್, ಎಲ್ಲ ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ ಒಳಗಡೆ ಹೋಗೋದಲ್ಲ. ಇಲ್ಲಿಂದ ದೇವಸ್ಥಾನ ಒಂದು ಇನ್ನೇನು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗಿದ್ದು ದರ್ಶನಕ್ಕೆ ಹೋಗೋದು ಎಲ್ಲ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ಲಿ ಪ್ರೊಸೀಜರ್ ಏನಿದೆ ಎಲ್ಲ ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ಏನೋ ನೋಡಿ ನೋಡಿ ಗೈಸ್, ಎಲ್ಲ ಇಕ್ಕಿದ್ದಾರೆ ಮೇಲೆ. ಇಲ್ಲಿ ಚಿಕ್ಕದಾಗಿ ರಥ ಥರ ಇಕ್ಕಿದ್ದಾರೆ ನೋಡಿ. ರಥದಲ್ಲೆಲ್ಲ ಮಾದಪ್ಪನ ಪೂಜೆ ಕಂಪ್ಲೀಟ್ಲಿ ಇದೆ. ಪ್ರೀವಿಯಸ್ಲಿ ಒಂದು 10 ಇಯರ್ಸ್ ಬ್ಯಾಕ್ ಬಂದಿದೆ ಗೈಸ್. ಇಲ್ಲ ಅಷ್ಟೇ 10 ಇಯರ್ಸ್ ಆದಮೇಲೆ ಇವಾಗಲೇ ಬರ್ತಿರೋದು. ಡಿಗ್ರಿಂದನೂ ಅಂದ್ಕೊಂಡಿದ್ದೆ ಬರಬೇಕು ಅಂತ ಆಗ್ತಾ ಇರಲಿಲ್ಲ. ಇವಾಗ ಏನೋ ಟೈಮ್ ಸಿಕ್ಕಿದೆ, ದೇವ್ರು ಇವಾಗ ಕರ್ಸ್ಕೊಂಡಿದೆ, ಇವಾಗ ಬಂದಿದ್ದೀನಿ. ಓಕೆ ಗೈಸ್, ಇವಾಗ ಒಳಗಡೆ ಹೋಗ್ಬಿಟ್ಟು ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ ಏನು ಒಳಗಡೆ ಏನಿದೆ ಅಂತ ಕಂಪ್ಲೀಟ್ಲಿ ಕ್ಲಿಯರ್ ತೋರಿಸ್ಕೊಡ್ತೀನಿ. ಓಕೆ, ಏನು ಅಷ್ಟೊಂದು ಜನ ಇಲ್ಲ ಗೈಸ್, ಕಮ್ಮಿನೇ ಇದ್ದಾರೆ, ಮಾಡ್ಕೊಬೋದು. ಇಲ್ಲೆಲ್ಲ ಬೇಗ ಮುಗಿಯುತ್ತೆ ಗೈಸ್ ದರ್ಶನ. ಏನೋ ಆಯ್ತು, ಇನ್ನು 1 ಅವರ್ ಒಳಗಡೆ 1.5 ಅವರೆಲ್ಲ ದರ್ಶನ ಮುಗಿಯುತ್ತೆ. ಹೋಗ್ತಾ ಇದ್ದೀನಿ ಹಾಯ್ ಆಗಿರುವ ಬ್ಲಾಗ್ಗೆ ಫ್ರೆಂಡು ದಿನೇಶ್ ಅಂತ, ನಮ್ಮ ತಮ್ಮ ನಾರ್ಮಲ್ ಬೇಕಲ್ಲ. ಓಕೆ ಗೈಸ್, ಹೋಗ್ತಾ ಇದ್ದೀನಿ, ಒಳಗಡೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಎಲ್ಲ ಕ್ಯಾಪ್ಚರಿಂಗ್ ಇದ್ದರೆ ಕ್ಯಾಪ್ಚರ್ ಮಾಡ್ತೀನಿ, ಬಿಟ್ಟಿಲ್ಲ ಅಂದರೆ ಆಗಲ್ಲ ಗೈಸ್. ನೋಡೋಣ, ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ, ಟ್ರೈ ಔಟ್ ಮಾಡ್ತೀನಿ ಹೆಂಗೇನು ನೋಡಿದ್ರೆ ಅಷ್ಟು ಅಲ್ಲಿ ಆರಾಮಾಗಿ ಆಗುತ್ತೆ ಗೈಸ್ ದರ್ಶನ ಅಂತೂ. ಹಂಗೇನು ಇದಾಗಲ್ಲ, ತುಂಬ ಜನ ಹೆಂಗಿಲ್ಲ, ಆಲ್ಮೋಸ್ಟ್ ಕ್ಲೀನೇ ಪ್ರೊಸೀಜರ್ಸ್ ಇದೆ ಎಲ್ಲ.
ಹೈಜೀನೇ ಪ್ರೊಸೀಜರ್ಸ್ ಮೇಂಟೈನ್ ಮಾಡಿದ್ದಾರೆ. ಹೋಗ್ತಾ ಇದ್ದೀನಿ. ನೆಕ್ಸ್ಟು ಕ್ಲಿಯರ್ಲಿ ಅಪ್ಡೇಟ್ ಕೊಡ್ತೀನಿ ಮುಂದೆ ಅಲ್ಲಿ ಹೋದ್ಮೇಲೆ ಕಂಪ್ಲೀಟ್ ಏನೇನಿದೆ ಅಂತ. ರೆಡ್ಡುನೇ ಪ್ರಸಾದ ಇಲ್ಲೇನು ಇಲ್ಲಿ ಕೌಂಟ್ರೆಲ್ಲ ಇಲ್ಲಿದೆ ನೋಡಿ, ರೆಡ್ಡು ಪ್ರಸಾದ ಮಾರಾಟ ಕೇಂದ್ರ ಅಂತ. ಇಲ್ಲಿ ಬಂದು ಬೇಕಾದ್ರೆ ನೀವು ರಿಸೀವ್ಸ್ ಮಾಡ್ಕೊಬೋದು. ಇಲ್ಲೇ ದರ್ಶನ ಆಗಿದ ತಕ್ಷಣ ಇಲ್ಲಿ ಆಪೋಸಿಟಲ್ಲೇ ಇದೆ, ಬಂದು ತೊಗೊಬೋದು ಅಲ್ಲಿ. ನೋಡಿ ಗೈಸ್, ಇಲ್ಲೇ ಕಾಯಿ ಸ್ಕ್ಯಾನರ್ಗೆ ಹಾಕ್ತೀನಿ. ಆಯಿತು, ಚೆನ್ನಾಗಿ ಆಯ್ತು ಗೈಸ್ ದರ್ಶನ. ಒಳಗಡೆ ಅಷ್ಟೊಂದೇನು ರಶ್ ಇಲ್ಲ ಗೈಸ್, ಆರಾಮಾಗಿ ಬಿಡ್ತಾರೆ, ಏನೂ ಇದಿಲ್ಲ, ಜನ ಬಿಡ್ತಾರೆ, ಏನೂ ಇಲ್ಲ ಗೈಸ್. ನಿಯರ್ಲಿ ಒಂದು 1 hour ಒಳಗಡೆ ದರ್ಶನ ಆಗೋಗುತ್ತೆ ಗೈಸ್, ಫುಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂಥದ್ದು ಇದೇನೂ ಇಲ್ಲ, ಕ್ಲೀನಾಗಿ ದರ್ಶನ ಆಗುತ್ತೆ ಗೈಸ್. ಎಲ್ಲ ಫೆಸಿಲಿಟೀಸ್ ಎಲ್ಲ ಸಕ್ಕತ್ತಾಗಿ ಮಾಡೋರೆ. ಇಲ್ಲಿಂದ ಇವಾಗ ವ್ಯೂ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಇದು ಬಂದು ಫ್ರಂಟ್ ದೇವಸ್ಥಾನದ ವ್ಯೂ. ಇಲ್ಲಿಂದ ಇಲ್ಲೆಲ್ಲ ಇದಾಗ್ತಾರೆ, ಭಸ್ಮ ಅಂತ ಹಾಕ್ತಾರೆ, ಭಸ್ಮದಿಂದ ಅಂದ್ಮೇಲೆ ಇಲ್ಲಿಂದ ವ್ಯೂ ಇದೆ ನೋಡಿ ಗೈಸ್. ಎಂಟ್ರೆನ್ಸ್ ವ್ಯೂ ನೋಡಿ ಗೈಸ್, ಇಲ್ಲಿದೆ ಮಲೆ ಮಹದೇಶ್ವರ ನೋಡಿ. ಗೈಸ್ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು, ಎಲ್ಲ ಕರೆಕ್ಟಾಗಿದೆ ಗೈಸ್. ಫೆಸಿಲಿಟಿ ಬೇಗನೆ ಆಗುತ್ತೆ, ಏನು ಲೇಟ್ ಆಗೋಲ್ಲ, ಎಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಅದೇ ಗೈಸ್ ಎಲ್ಲ ಅದೇ ಊಟ ಮಾಡೋದು ಐತೆ, ಪ್ರಸಾದ ತಿನ್ನೋದು ನಮಗೆ ಲೇಟ್ ಆಯಿತು, ಬೇರೆ ಕಡೆ ಹೋಗ್ಬೇಕಾಯ್ತು, ಅದಕ್ಕೋಸ್ಕರ ಪ್ರಸಾದ ತಿನ್ನೋಕೆ ಹೋಗಿಲ್ಲ. ಅದನ್ನು ತೋರಿಸ್ಕೊಟ್ಟಿದ್ದೀನಿ ಗೈಸ್. ಅದರಲ್ಲೇ ಒಳಗಡೆ ಪ್ರಸಾದವನ್ನು ದಾಸೋಹ ಸೆಂಟ್ರ್ ಅಂತ ಇದೆ, ಅಲ್ಲೂ ಹಾಕ್ಕೊಟ್ಟಿದ್ದೀನಿ, ಅಲ್ಲೂ ಇದೆ, ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ ಗೈಸ್. ಕಂಪ್ಲೀಟ್ಲಿ ನನ್ನ ವಿಡಿಯೋ ನೋಡಿ ಆಲ್ಮೋಸ್ಟ್ ಆಗೋಷ್ಟು ಎಲ್ಲ ಕವರ್ ಮಾಡಿದ್ದೀನಿ. ಏನೊಂದು ದೇವಸ್ಥಾನದ ಒಳಗಡೆ ಮೇಲೆ ಹೋಗೋದು ಬೆಟ್ಟದೆಲ್ಲ ಕಂಪ್ಲೀಟ್ಲಿ ಕವರ್ ಆಗಿದೆ. ಫುಲ್ ವಿಡಿಯೋ ನೋಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ತುಂಬ ಮುಖ್ಯ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನ ಮೂಲಕ ಏನಾದರೂ ತಿಳಿಸ್ಕೊಡಿ. ಓಕೆ ಗೈಸ್, ಬಾಯ್. ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ.